ಏನಪ್ಪ ಅದು ಆನೆನ ಇಟ್ಕೊಂಡ್ ಬಂದಿದ್ಯಾ? ಇಲ್ಲಿ ತನಕ ಆಗುತ್ತೆ, ಇಲ್ಲಿಂದ ನೋಡ್ಕೊಳ್ಳಿ ಇಲ್ಲಿ ತನಕ. ನಾವ್ ಎಲ್ಲಿಗೆ ಬಂದ್ರು ಇದೊಂದು ಮಾತ್ರ ಬಿಡಲ್ಲ. ನಮ್ಮ ಲೊಕೇಶನ್ಗೆ ನಮ್ಮ ಇದಕ್ಕೆ ಮಹೇಂದ್ರ ಕರೆಕ್ಟ್ 35 DI 35 HP ಸೆಗ್ಮೆಂಟ್ ಅಲ್ಲಿ ಹೆವಿ ಸೇಲ್ ಆಗಿದೆ. ಮಾರ್ಕೆಟ್ ನ ರೂಲ್ ಮಾಡಿತ್ತಲ್ವಾ ಇದು? ಪ್ರತಿ ಮನೆಯಲ್ಲೂ ಇತ್ತು ಟ್ರ್ಯಾಕ್ಟರ್. ಉದ್ದಕ್ಕಿರೋದನ್ನ ಜಮ್ನಾ ಪ್ಯಾರಿನ ಏನೋ ಅಂತಾರೆ ಇದನ್ನ. ಏಪ್ರಿಲ್ ಆದ್ಮೇಲೆ ಮೇ ಅಂತ ಹೇಳೋದು ಅದೇ. ವಿಡಿಯೋ ತಮ್ಮಲ್ಲಿ ನೋಡಿ ಎಲ್ಲರಿಗೂ ಗೊತ್ತಿರುತ್ತೆ ಯಾವ ಗಾಡಿ ವಿಡಿಯೋ ಮಾಡಕ್ ಬಂದಿರೋದು ಅಂತ. ಇವತ್ತು ನಮ್ಮದಿರೋದು 74 HP ಆನೆ ಮಹೀಂದ್ರ ನೋವೋ 755 ಇರೋದ್ರಿಂದ ಎಲ್ಲ 75 HP ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಆಕ್ಚುಯಲ್ ಆಗಿ ಇರೋದು 74 HP. ಈ ಗಾಡಿ ನಮಗೆ ಸಿಗೋದು 4 ಸಿಲಿಂಡರ್ 3.8 ಲೀಟರ್ ವಾಟರ್ ಕೂಲ್ ಡೀಸೆಲ್ ಇಂಜಿನ್. ಟರ್ಬೋ ಚಾರ್ಜ್ ಇಂಜಿನ್ ಸಿಗುತ್ತೆ ಗುರು ಈ ಗಾಡಿ ನಮ್ಗೆ. ನೆಕ್ಸ್ಟ್ ಇದು ಟಾರ್ಕ್ ಬಗ್ಗೆ ಮಾತಾಡಕ್ ಬಂದ್ರೆ 336 Nm ಮ್ಯಾಕ್ಸಿಮಮ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ ಈ ಗಾಡಿ. ಬೆಳೆ ಈ ಕಡೆ ಎಲ್ಲ ಆಲ್ಮೋಸ್ಟ್ ಹೂವು ದ್ರಾಕ್ಷಿ ಇದೆಲ್ಲ. ಈಗ ಇದ್ರಲ್ಲೆಲ್ಲ ಜಾಸ್ತಿ ಕೆಲಸ ಏನಕ್ಕೆ ಮಾಡ್ತಾರ ಅಂದ್ರೆ ಹೂವು ಬೆಳೆಗೆನೆ. ಇವತ್ತು ನಾವು ಬಂದಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕ್ ಹತ್ರ ಒಂದು ಹಳ್ಳಿಗೆ. ಈ ಸೈಡ್ ಎಲ್ಲ ಹೆಂಗೆ ಅಂತಂದ್ರೆ ಸಿಕ್ಕಾಪಟ್ಟೆ ವೆರೈಟಿ ಹೂಗಳನ್ನ ಬೆಳಿತಾರೆ, ದ್ರಾಕ್ಷಿ ಬೆಳಿತಾರೆ, ಗೋಡಂಬಿ ಬೆಳಿತಾರೆ, ಇನ್ನು ವೆರೈಟಿ ತರಕಾರಿಗಳನ್ನ ಬೆಳಿತಾರೆ. ಸ್ಟಾರ್ ವೈಟ್ ಅಂತಾರೆ ಇದನ್ನ. ಇದು ಐಶ್ವರ್ಯನಾ? ಇದು ಐಶ್ವರ್ಯ. ಇದು ಎಷ್ಟು ತಿಂಗಳ ಬೆಳೆ ಬ್ರೋ? 100 days. ಇನ್ನು ಸೈಜ್ ಬರ್ಬೇಕು, ಇನ್ನು ಕಲರ್ ಬರ್ಬೇಕು. ಬಿಸಿಲಿರೋದ್ರಿಂದ ವೈಟ್ ಇಶ್ ಆಗ್ಬಿಟ್ಟೈತೆ. ಈಗ ಗುಲಾಬಿ ಮಧ್ಯದಲ್ಲಿ ಚೆಂಡು ಬೆಳೆದಿರೋದು. ಚಿಕ್ಕ ಗಿಡ ಇರೋದಕ್ಕೆ ಬೆಳಿತಿರೋದು. ಇದು ದೊಡ್ಡ ಗಿಡ ಆದಾಗ ಅವಾಗ ಬೆಳೆ ಆಗ್ತದೆ. ನೀವು ಏನು ಈ ಗಾಡಿನ ನೋಡ್ತಿರೋದು, ಈ ಗಾಡಿ ಫುಲ್ ಕಂಪ್ಲೀಟ್ ಸ್ಟಾಕ್ ಅಲ್ಲೇ ಇರೋದು. ಈ ಮುಂದ್ಗಡೆ ಐರನ್ ಬಾರ್ಸ್ ಆಗಿರ್ಬೋದು, ಮುಂದ್ಗಡೆ ವೆಯ್ಟ್ಸ್ ಆಗಿರ್ಬೋದು, ಮತ್ತೆ ನೆಕ್ಸ್ಟ್ ಮೇಲ್ಗಡೆ ಕ್ಯಾಬಿನ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ಸ್ಟಾಕ್ ಅಲ್ಲಿ ಬಂದಿರೋದು ಈ ಗಾಡಿ. ಮುಂದ್ಗಡೆ ವೆಯ್ಟ್ಸ್ ಇದೆಯಲ್ಲ, ಇದು ಒಂದು ಬಿಸ್ಕೆಟ್ ಇನ್ ವೆಯ್ಟ್ 27 kg ಇದೆ. ಟೋಟಲ್ ಆಗಿ ಈ ತರದ್ದು 8 ವೆಯ್ಟ್ಸ್ ಇದಾವೆ. ಗಾಡಿ ನಮಗೆ ಸಿಗೋದು 30 ಸ್ಪೀಡ್ ಗೇರ್ ಬಾಕ್ಸ್, ಪಾರ್ಷಿಯಲ್ ಸಿಂಕ್ರೋನಸ್ ಗೇರ್ ಬಾಕ್ಸ್ ಸಿಗುತ್ತೆ ಗುರು. 30 ಸ್ಪೀಡ್ ಯಾಕೆ ಅಂತ ಅಂದ್ರೆ ಇದರಲ್ಲಿ ಹೈ, ಮೀಡಿಯಂ, ಲೋ ಇದೆ. ಮತ್ತೆ ಮೇನ್ ಗೇರ್ ಲಿವರ್ ಅಲ್ಲಿ 1 2 3 4 5 ಮೇನ್ ಟ್ರಾನ್ಸ್ಮಿಷನ್ ಇದೆ. ಇಲ್ಲಿ ಶಟಲ್ ಶಿಫ್ಟರ್ ಕೊಟ್ಟಿದ್ದಾರೆ. ಶಟಲ್ ಶಿಫ್ಟರ್ ಕೊಟ್ಟಿರೋದ್ರಿಂದ ನಿಮಗೆ ರಿವರ್ಸ್, ಫಾರ್ವರ್ಡ್ ಹೆವಿ ಸ್ಮೂತ್ ಆಗಿ ಕ್ವಿಕ್ ಆಗಿ ಶಿಫ್ಟ್ ಆಗುತ್ತೆ ಗುರು ಗೇರು. ನೀವ್ ಇವತ್ತು ಈ ಗಾಡಿ ಏನ್ ನೋಡ್ತಿದೀರಾ, ಇದು ಮಹೀಂದ್ರ ನೋವೋ 755 PPV1 ವೇರಿಯಂಟ್ ಗಾಡಿ. ಇದು ಟಾಪ್ ಎಂಡ್ ಮಾಡಲ್. ಅದಕ್ಕೆ ಈ ಗಾಡಿ ಯೂಸ್ ಮಾಡೋದು CRD ಟೆಕ್ನಾಲಜಿ ಇಂಜಿನ್. ನಾರ್ಮಲ್ ಆಗಿ ಡೈರೆಕ್ಟ್ ಇಂಜೆಕ್ಷನ್ ಟೆಕ್ನಾಲಜಿ ಇಂಜಿನ್ ಗೆ ಕಂಪೇರ್ ಮಾಡಿದ್ರೆ ಎಲ್ಲಾ ರೀತಿಯಲ್ಲೂ, ಎಲ್ಲಾ ಪ್ರಾಸ್ಪೆಕ್ಟಿವ್ ಅಲ್ಲೂ ಈ ಇಂಜಿನ್ ಫಾರ್ ಬೆಟರ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಇದ್ರ ಸ್ಮೂತ್ ಪರ್ಫಾರ್ಮೆನ್ಸ್ ಇರ್ಬೋದು, ಆ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ಹೈ ಪವರ್ ಇರ್ಬೋದು, ಫ್ಯೂಯಲ್ ಎಫಿಷಿಯನ್ಸಿ ಇರ್ಬೋದು, ಮತ್ತೆ ಇದ್ರಲ್ಲಿರೋ ಸ್ಮಾರ್ಟ್ ಫೀಚರ್ಸ್ ಇರ್ಬೋದು, ಎಲ್ಲದೂ ಸಖತ್ತಾಗಿ ಕೊಟ್ಟಿದ್ದಾರೆ ಗುರು. ಈ ಗಾಡಿಲಿ ಡೀಸೆಲ್ ಪಂಪ್ ಆಗಲಿ, ಡೀಸೆಲ್ ಇಂಜೆಕ್ಟರ್ಸ್ ಆಗಲಿ ಯಾವುದನ್ನು ಯೂಸ್ ಮಾಡಿಲ್ಲ. ಈ ಗಾಡಿಲಿ ಯೂಸ್ ಮಾಡಿರೋದು ಎಲೆಕ್ಟ್ರಾನಿಕ್ ಡೀಸೆಲ್ ಪಂಪ್ ಅಂತ. ಇದು ಕಂಟ್ರೋಲ್ ಆಗೋದು ECU ಇಂದ, ಎಲೆಕ್ಟ್ರಾನಿಕ್ ಕಂಟ್ರೋಲ್ ಯೂನಿಟ್ ಇಂದ. ಆಲ್ಮೋಸ್ಟ್ ಇಂಜಿನ್ ಅಲ್ಲಿರೋ ಎಲ್ಲ ಎಲೆಕ್ಟ್ರಾನಿಕ್ ಸಿಸ್ಟಮ್ ಕಂಟ್ರೋಲ್ ಆಗೋದು ECU ಇಂದಾನೆ. ಮತ್ತೆ ಇನ್ನೊಂದು ಸ್ಮಾರ್ಟ್ ಫೀಚರ್ ಏನಂತ ಅಂದ್ರೆ ಈ ಗಾಡಿ ಯಾವಾಗಲೂ ಸ್ಮಾರ್ಟ್ ಫೋನ್ ಜೊತೆಗೆ ಕನೆಕ್ಟ್ ಆಗಿರುತ್ತೆ. ಈ ಗಾಡಿ ಯಾವ ಲೊಕೇಶನ್ ಅಲ್ಲಿ ಇದೆ, ಮತ್ತೆ ಈ ಗಾಡಿ ಇನ್ನೊಂದು ಏನಂದ್ರೆ GPS ಟ್ರ್ಯಾಕರ್ ಇದೆ. ಈ ಗಾಡಿ ಎಲ್ಲೆಲ್ಲಿ ಓಡಾಡಿದೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ತೋರಿಸುತ್ತೆ ಗುರು. ಮತ್ತೆ ನೆಕ್ಸ್ಟ್ ಯಾವಾಗ ಸರ್ವಿಸ್ ಆಗಿದೆ, ಮತ್ತೆ ನೆಕ್ಸ್ಟ್ ಯಾವಾಗ ಸರ್ವಿಸ್ ಮಾಡಿಸ್ಬೇಕು, ಡೀಸೆಲ್ ಟ್ಯಾಂಕ್ ಅಲ್ಲಿ ಡೀಸೆಲ್ ಎಷ್ಟಿದೆ, ಮತ್ತೆ ಗಾಡಿಗೆ ಏನೇನ್ ಪ್ರಾಬ್ಲಮ್ ಇದೆ ಎಲ್ಲದನ್ನು ಅಲ್ಲೇ ಸ್ಮಾರ್ಟ್ ಫೋನ್ ಅಲ್ಲಿ ಕೂತಿದ್ದ ಜಾಗದಲ್ಲಿ ನೋಡ್ಬೋದು. ಅದೊಂದು ಸ್ಮಾರ್ಟ್ ಫೀಚರ್ ಸಖತ್ತಾಗಿದೆ. ಡಿಸ್ಪ್ಲೇ ಆಗುತ್ತೆ ಫುಲ್ ನಮ್ಮ ಮೊಬೈಲ್ ಅಲ್ಲಿ ಆಗುತ್ತೆ. ಅದ್ರ ಸೆನ್ಸರ್ಸ್ ಇದೆ. ಹೌದು, ಅದ್ರದ್ದು ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ ಅಲ್ಲಿ ಎಷ್ಟು ಟೆಂಪರೇಚರ್ ಆಗಿ ಏನಾದ್ರು ಹೀಟಿಂಗ್ ಆಗಿದ್ಯಾ, ಇಲ್ಲ ಏನಾದ್ರು ಕೂಲೆಂಟ್ ಖಾಲಿ ಆಗಿದ್ಯಾ, ಇಲ್ಲ ಡೀಸೆಲ್ ಖಾಲಿ ಆಗಿದ್ಯಾ, ಪ್ರತಿಯೊಂದು ತೋರಿಸುತ್ತೆ. ಇವನ್ ಎಷ್ಟು ಎಕರೆ ಉತ್ತಿದೀವಿ, ಗೇಮೆ ಮಾಡಿದೀವಿ, ಅದೆಲ್ಲ ತೋರಿಸುತ್ತೆ. ಲೊಕೇಶನ್ ಗಾಡಿ ಎಲ್ಲಿದೆ ಅದ್ರ ಟ್ರ್ಯಾಕ್ ಮಾಡ್ಬೋದು ಕಂಪ್ಲೀಟ್ ಆಗಿ. ಸೊ ಟ್ರಿಪ್ ಯಾವುದೇ ಹೊಡೆದಿದೀವಿ ಇವತ್ತು, ಜಸ್ಟ್ ನಾವು ಇಲ್ಲಿ ಓಡಾಡ್ಸಿದ್ ಮಾತ್ರ ತೋರಿಸ್ತಿದೆ. ಟ್ರ್ಯಾಕ್ ಆಗುತ್ತೆ ಎಲ್ಲ 0.11 GPS ಇದೆಯಾ? GPS ಇದೆ. ನಾವ್ ಎಲ್ಲಿಗೆ ಬಂದ್ರು ಇದೊಂದು ಮಾತ್ರ ಬಿಡಲ್ಲ. ಬಂದಿರೋದು ಟ್ರ್ಯಾಕ್ಟರ್ ವಿಡಿಯೋ ಮಾಡಕ್ಕೆ. ಮರದ್ನಾಗ ಎಳ್ನೀರು ಕುಡಿತಿದ್ವಿ. 2.5 ಫೀಟ್ ಆಗುತ್ತಾ? 2 ರಿಂದ 2.5 ಫೀಟ್ ಮಣ್ಣನ್ನ ತಿರುಗಿಸಾಕುತ್ತೆ. ತಿರುಗಿಸಾಕಿದಾಗ ಮತ್ತೆ ಅದರಲ್ಲಿ 5 ಕರ್ನಿಗಳಲ್ಲಿ ಓಡಿಸಿ, ಅದಾದ್ಮೇಲೆ ರೋಟೋವೇಟರ್ ಓಡಿಸಿ ಲ್ಯಾಂಡ್ ಪ್ರಿಪೇರ್ ಮಾಡ್ತಾರೆ. ಸ್ಟೇರಿಂಗ್ ಬಗ್ಗೆ ಮಾತಾಡಕ್ ಬಂದ್ರೆ ಡ್ಯುಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಸಿಗುತ್ತೆ. ಇದು PTO ಲಿವರ್. PTO ನ ನೀವು ಕ್ಲಚ್ ಹಿಡ್ದೆ ಹಾಕ್ಬೇಕಂತ ಏನಿಲ್ಲ. ಇದನ್ನ ನಾರ್ಮಲ್ ಆಗಿ ಈ ತರ ಸ್ಲೈಡ್ ಮಾಡಿ ಇಲ್ಲಿ ಕೂರಿಸಿದ್ರೆ ಆಯ್ತು, ಕೂರುತ್ತೆ. ಮತ್ತೆ ನಿಮಗೆ ಫ್ರಂಟ್ ರಿವರ್ಸ್ 2 ಡೈರೆಕ್ಷನ್ ಅಲ್ಲಿ PTO ಸಿಗುತ್ತೆ ನಿಮಗೆ. ಡ್ಯಾಶ್ ಬೋರ್ಡ್ ಅದಂತೂ ಹೆವಿ ಲೈಟ್ ಇಂಡಿಕೇಟರ್ಸ್ ನ ಕೊಟ್ಟಿದ್ದಾರೆ. ಟೈರ್ ಸೈಜ್ ಬಗ್ಗೆ ಮಾತಾಡಕ್ ಬಂದ್ರೆ 18.4 30 ಸೆಕ್ಷನ್ ಬ್ಯಾಕ್ ಟೈರ್ ಬರುತ್ತೆ. ಮತ್ತೆ ಫ್ರಂಟ್ ಟೈರ್ ಬಗ್ಗೆ ಮಾತಾಡಕ್ ಬಂದ್ರೆ 12.4 20 ಸೆಕ್ಷನ್ ಫ್ರಂಟ್ ಟೈರ್ ಬರುತ್ತೆ. ರಿಯರ್ ಟೈರ್ ಹೆಚ್ಚು ಕಡಿಮೆ ನನ್ನ ಕುತ್ತಿಗೆಗಿಂತ ಮೇಲ್ ಬರುತ್ತೆ, ಅಷ್ಟು ಹೈಟ್ ಅಲ್ಲಿ ಇದೆ. ಏರ್ ಫಿಲ್ಟರ್ ಬಗ್ಗೆ ಮಾತಾಡಕ್ ಬಂದ್ರೆ ಗಾಡಿಲಿ ನಮಗೆ ಡ್ರೈ ಟೈಪ್ ಏರ್ ಫಿಲ್ಟರ್ ಸಿಗುತ್ತೆ. ಇದ್ ನೋಡ್ತಿರಲ್ಲ,
ಇಲ್ಲಿ ಟರ್ಬೋ ಇದು. ಈ ಗಾಡಿ ಯೂಸ್ ಮಾಡೋದು ಟರ್ಬೋ ಚಾರ್ಜ್ ಇಂಜಿನ್. ಈ ಗಾಡಿಲಿ ಟರ್ಬೋ ಯಾವ ತರ ವರ್ಕ್ ಆಗುತ್ತೆ ಅಂತಂದ್ರೆ, ನಮ್ಗೆ ಏನು ಇಂಜಿನ್ ಇಂದ ಹೊರಗಡೆ ಎಕ್ಸಾಸ್ಟ್ ಗ್ಯಾಸಸ್ ಬರುತ್ತೆ, ಅದರಿಂದ ಟರ್ಬೋ ಟರ್ಬೈನ್ ಸ್ಪಿನ್ ಆಗುತ್ತೆ. ಅದು ಕಂಪ್ರೆಸರ್ ಜೊತೆ ಅಟ್ಯಾಚ್ ಆಗಿರುತ್ತೆ. ಅವಾಗ ಕಂಪ್ರೆಸರ್ ಕೂಡ ಸ್ಪಿನ್ ಆಗುತ್ತೆ. ಅದು ಏರ್ ನ ಹೊರಗಡೆಯಿಂದ ಸಕ್ ಮಾಡಿ ಕಂಪ್ರೆಸ್ ಮಾಡಿ ಇಟ್ಕೊಂಡಿರುತ್ತೆ. ಮತ್ತೆ ನಮ್ಗೆ ಏನ್ ಏರ್ ಫ್ಯೂಯಲ್ ಮಿಕ್ಸ್ಚರ್ ಈಗ ಇಂಜಿನ್ ಹೊರಗಡೆ ಹೋಗ್ತಿರುತ್ತೆ, ಅದ್ರ ಜೊತೆಗೇನೆ ಇದು ಕಂಬೈನ್ ಆಗಿ ಇಂಜಿನ್ ಅಲ್ಲಿ ಹೆವಿ ಪವರ್ ನ ಪ್ರೊಡ್ಯೂಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನ ಕ್ಲಚ್ ಬಗ್ಗೆ ಬಂದ್ರೆ ನಮ್ಗೆ ಡ್ಯುಯಲ್ ಕ್ಲಚ್ ಆಪ್ಷನ್ ಸಿಗುತ್ತೆ ಈ ಗಾಡಿಲಿ. ಇದು 4 ವೀಲ್ ಡ್ರೈವ್ 2 ವೀಲ್ ಡ್ರೈವ್ ಕನ್ವರ್ಟರ್. ಇದು ಹ್ಯಾಂಡ್ ಬ್ರೇಕ್, ಪಾರ್ಕಿಂಗ್ ಬ್ರೇಕ್ ಅಂತಾರೆ. ಈ ಗಾಡಿಲಿ ಎಂಬೂಸ್ಟ್ ಟೆಕ್ನಾಲಜಿ ಇದೆ. ಈ ಗಾಡಿಲಿ ಎಂಬೂಸ್ಟ್ ಟೆಕ್ನಾಲಜಿ ಇರೋದ್ರಿಂದ ಇದರಲ್ಲಿ 3 ಡ್ರೈವಿಂಗ್ ಮೋಡ್ ಬರುತ್ತೆ. ಒಂದು ಪವರ್ ಮೋಡ್, ಒಂದು ಡೀಸೆಲ್ ಸೇವರ್, ಒಂದು ನಾರ್ಮಲ್ ಮೋಡ್ ಅಂತ. ಪವರ್ ಮೋಡ್ ಅಲ್ಲಂತೂ ಈಗ ಬೇಸಾಯ ಮಾಡ್ಬೇಕಾದ್ರೆ, ಉಕ್ಕೆ ಹೊಡಿಬೇಕಾದ್ರೆ ಅದನ್ನ ಯೂಸ್ ಮಾಡ್ತಾರೆ. ಪವರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿ 74 HP ನ ಪ್ರೊಡ್ಯೂಸ್ ಆಗುತ್ತೆ. ಮತ್ತೆ ಡೀಸೆಲ್ ಸೇವರ್ ಅಲ್ಲಿ ಸ್ವಲ್ಪ ಡೀಸೆಲ್ ಕನ್ಸಂಪ್ಷನ್ ಕಡಿಮೆ ಇರುತ್ತೆ, ಪವರ್ ಸ್ವಲ್ಪ ಕಡಿಮೆ ಇರುತ್ತೆ. ಅದ್ ನಮಗೆ ಏನಂತಂದ್ರೆ, ನಾವೀಗ ಯಾವ ಮೋಡಿಗೆ ಶಿಫ್ಟ್ ಮಾಡ್ತೀವಿ ಅವಾಗ ಅದು ಫೀಲ್ ಆಗ್ತಿರುತ್ತೆ. ಈಗ ಪವರ್ ಮೋಡ್ ಅಲ್ಲಿ ನಾವೇನಾದ್ರೂ ಕ್ಲಚ್ ಬಿಟ್ರೆ ಅದು ಆ ಪವರ್ ಫೀಲ್ ಆಗ್ತಿರುತ್ತೆ ನಮ್ಗೆ, ಆ ತರ ಇದೆ. ಈ ಗಾಡಿ ನಮಗೆ ಲಿಫ್ಟಿಂಗ್ ಕೆಪಾಸಿಟಿ 2900 kg ಇದೆ. ಇಲ್ಲಿ ಡ್ಯುಯಲ್ ಸೆನ್ಸರ್ ಕೂಡ ಇದೆ. ರಿಯರ್ ಆಕ್ಸಲ್ ಅಂತ ಹೆವಿ ಗೇಜ್ ಅಲ್ಲಿ ಕೊಟ್ಟಿದ್ದಾರೆ ಗುರು. ಇಲ್ಲಿ ನಂಗೆ ಈ ಚಿಕ್ಕಬಳ್ಳಾಪುರ ರೈತರು ನೋಡಿದ್ರೆ ಏನಂತ ಅನ್ಸುತ್ತೆ ಅಂತಂದ್ರೆ, ನೀರು ಅನ್ನೋದು ಸಫಿಶಿಯಂಟ್ ಆಗಿ ಇಲ್ದಾನೆ ಈ ರೇಂಜ್ ಗೆ ವೆರೈಟಿ ಬೆಳೆಗಳನ್ನ ಬೆಳಿತಾರೆ. ದ್ರಾಕ್ಷಿ, ಗೋಡಂಬಿ, ವೆರೈಟಿ ಹೂಗಳು, ಗುಲಾಬಿ, ಮತ್ತೆ ತೆಂಗು, ರೇಷ್ಮೆ, ಇನ್ನ ತರಕಾರಿಗಳು ಎಲ್ಲದನ್ನೂ ಬೆಳಿತಾರೆ ಆಲ್ಮೋಸ್ಟ್. ನೀರು ಅನ್ನೋ ವರ ಏನಾದ್ರು ಈ ಜನಗಳಿಗೆ ಇದ್ದಿದ್ರೆ ಬೇರೆ ಏನೋ ಬೇಕಿರ್ಲಿಲ್ಲ ಗುರು ಇವ್ರಿಗೆ. ಲಿಟ್ರಲಿ ನಂಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿಗೆ ವಿಡಿಯೋ ಮಾಡಕ್ ಹೋಗಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಯಾಕೆಂತಂದ್ರೆ ಅವ್ರ ರೆಸ್ಪಾನ್ಸ್ ಹಂಗೆ ಇತ್ತು. ನಮ್ಗೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಮ್ ಜೊತೆನೆ ಇದ್ದು ವಿಡಿಯೋ ಮಾಡಕ್ಕೆ ಹೆಲ್ಪ್ ಮಾಡಿದ ಅಜಿತ್ ಬ್ರೋಗೆ, ಶಶಾಂಕ್ ಬ್ರೋಗೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೊರಟು. ಥ್ಯಾಂಕ್ ಯು ಬ್ರದರ್ಸ್.